ಬಡ ಬಡಿದಾಟದಲ್ಲಿ ಬ್ಯುಸಿಯಾಗಿರುವ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಬಿಗ್ ಶಾಕ್ ಕೊಟ್ಟಿದೆ. 4 ರಾಜ್ಯಗಳ ರಾಜ್ಯಾಧ್ಯಕ್ಷರ ನೇಮಕ ಮಾಡುವವರೆಗೂ ಕರ್ನಾಟಕದ ಅಧ್ಯಕ್ಷರ ನೇಮಕ ಆಗಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಸ್ಪಷ್ಟ ಸಂದೇಶ ರವಾನೆ ಆಗಿದೆ. ಅಧ್ಯಕ್ಷ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ದೆಹಲಿಗೆ ಬರಬೇಡ್ರಿ, ಸಂಘಟನೆ ಕೆಲಸ ಮಾಡಿ ಅಂತ ತಾಕೀತು ಕೂಡ ಮಾಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಸಿಕ್ತ ಗುಡ್ ನ್ಯೂಸ್. ಸಂಘಟನೆ ಕೆಲಸ ಮಾಡಿ, ಸದ್ಯಕ್ಕಿಲ್ಲ ರಾಜ್ಯಾಧ್ಯಕ್ಷ ನೇಮಕ. ವಿಜಯೇಂದ್ರ ಅಧ್ಯಕ್ಷ ಆಗಿರುವುದು ನಾವು ಸುತಾರಾಮ್ ಒಪ್ಪಲ್ಲ ಅಂತ ರೆಬೆಲ್ಸ್ ಹಾಗೂ ತಟಸ್ಥ ಬಣ ಹೈಕಮಾಂಡ್ ಬಳಿ ದೂರಿನ ಮೇಲೆ ದೂರು ನೀಡುತ್ತಿದೆ. ಇತ್ತ ಸದ್ದಿಲ್ಲದೆ ಬಸವರಾಜ ಬೊಮ್ಮಾಯಿ ಹಾಗೂ ವಿ ಸೋಮಣ್ಣ ಅಧ್ಯಕ್ಷಗಿರಿ ಗಿಟ್ಟಿಸಲು ಪ್ರಯತ್ನ ಶುರು ಮಾಡಿದ್ದಾರೆ. ಈ ನಡುವೆ ಪದೇ ಪದೇ ದೆಹಲಿ ದಂಡಯಾತ್ರೆ ಮಾಡ್ತಿದ್ದ ವಿಜಯೇಂದ್ರಗೆ ಹೈಕಮಾಂಡ್ ಈ ಕಡೆ ಬರಬೇಡಿ, ರಾಜ್ಯ ಬಿಜೆಪಿ ಸಂಘಟನೆ ಕೆಲಸ ನೋಡಿ ಅಂತ ತಾಕೀತು ಮಾಡಿದೆ. ವಿಜಯೇಂದ್ರಗೆ ಸ್ಪಷ್ಟ ಸಂದೇಶ ಸಿಕ್ಕೇ ಬಿಡ್ತಾ. ರಾಜ್ಯಾದ್ಯಂತ ವಿಜಯೇಂದ್ರ ಭರ್ಜರಿ ಪ್ರವಾಸ. ವಿಜಯೇಂದ್ರ ಹೈಕಮಾಂಡ್ ಭೇಟಿಗೆ ಹೋದಾಗಲೆಲ್ಲ ಪದೇ ಪದೇ ಬರಬೇಡಿ, 2 ವಾರ ಆಗಬಹುದು, 2 ತಿಂಗಳೇ ಆಗಬಹುದು, ಅನೌನ್ಸ್ ಮಾಡ್ತೀವಿ, ಸಂಘಟನೆ ಕೆಲಸ ನೀವು ಮಾಡಿ ಅಂತ ಹೈಕಮಾಂಡ್ ತಾಕೀತು ಮಾಡಿದೆ. ಕರ್ನಾಟಕ, ಗುಜರಾತ್, ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶ ರಾಜ್ಯಗಳ ಅಧ್ಯಕ್ಷರನ್ನ ಒಂದೇ ಬಾರಿ ಘೋಷಣೆ ಮಾಡ್ತೀವಿ ಅಂತ ಹೈಕಮಾಂಡ್ ಹೇಳಿದೆಯಂತೆ. ವಿಜಯೇಂದ್ರಗೆ ಈ ಸಂದೇಶ ರವಾನೆ ಮಾಡಿದ್ದೇ ತಡ, ನಾನೇ ಅಧ್ಯಕ್ಷ ಅಂತ ರಾಜ್ಯಾದ್ಯಂತ ಪ್ರವಾಸ ಶುರು ಮಾಡಿದ್ದಾರೆ. ಹೋದ ಕಡೆಯೆಲ್ಲ ನಾನೇ ಅಧ್ಯಕ್ಷ, ಆ ಸ್ಥಾನ ಖಾಲಿಯೂ ಇಲ್ಲ ಅಂತ ಹೇಳ್ತಿದ್ದಾರೆ. ಇಂದು ಕೊಪ್ಪಳದಲ್ಲಿ ಸಭೆ ನಡೆಸಿ ಜನಾರ್ದನ್ ರೆಡ್ಡಿ ಹಾಗೂ ರಾಮುಲುನ ಒಂದು ಮಾಡುವುದರಲ್ಲೂ ಯಶಸ್ವಿಯಾಗಿದ್ದಾರೆ. ಬಿಜೆಪಿ ರೆಬೆಲ್ಸ್ ಟೀಮ್ಗೆ ಭಾರಿ ಹಿನ್ನಡೆ. ವಿಜಯೇಂದ್ರ ಈ ಸ್ಪೀಡ್ ನೋಡ್ತಿದ್ರೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿರೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ. ಇತ್ತ ರೆಬೆಲ್ಸ್ ನಾಯಕರಿಗೆ ಈ ನಡೆ ಭಾರಿ ಹಿನ್ನಡೆ ತಂದೊಡ್ಡಿದೆ. ಬೆಳಗ್ಗೆ ಎದ್ರೆ ನಾವು ಒಪ್ಪೋದೇ ಇಲ್ಲ ಅಂತ ಹೇಳುವ ರೆಬೆಲ್ಸ್ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ಯಾವಾಗ ವಿಜಯೇಂದ್ರನ ಈ ಹೇಳಿಕೆ ಹಾಗೂ ಪ್ರವಾಸದಲ್ಲಿ ಸಂಘಟನೆ ಕೆಲಸಗಳು ಚುರುಕಾದವೋ, ರೆಬೆಲ್ಸ್ ನಾಯಕರು ಮತ್ತೊಮ್ಮೆ ದೆಹಲಿ ನಾಯಕರ ಭೇಟಿ ಹೋಗಲು ಪ್ಲಾನ್ ಮಾಡಿದ್ದಾರೆ. ಒಟ್ಟಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ನೇಮಕ ವಿಚಾರವಂತೂ ಸದಾ ಸುದ್ದಿಯಲ್ಲಿ ಇರುವ ವಿಚಾರವಾಗಿ ಮಾರ್ಪಟ್ಟಿದೆ. ಆದಷ್ಟು ಬೇಗ ಅಂತಿಮ ಮಾಡಿ ಸಂಘಟನೆ ಬಲಪಡಿಸಿ ಅಂತ ಮನವಿ ಮಾಡುತ್ತಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.